ಇವತ್ತಿನ ಟಾಪಿಕ್ ನಿಫ್ಟಿ 50. ನಿಫ್ಟಿ 50 ಅಂತ ಹೇಳಿದ್ರೆ ಏನಂತ ತಿಳ್ಕೊಳ್ಳೋಣ. ನಿಫ್ಟಿ 50 ಅಂತ ಹೇಳಿದ್ರೆ ನಮ್ಮ ದೇಶದ ಟಾಪ್ 50 ಕಂಪನೀಸ್ಗಳು ಸೇರಿ ನಿಫ್ಟಿ ಆಗಿದೆ. ಅದಕ್ಕೆ ನಿಫ್ಟಿ 50 ಅಂತ ಹೇಳೋದು. 50 ಅಂದ್ರೆ ಏನು? 50 ಟಾಪ್ ಕಂಪನೀಸ್ಗಳು ಅದರಲ್ಲಿ ಇದೆ. ಅದೊಂದು ಇಂಡೆಕ್ಸ್. ನಿಫ್ಟಿ ಅನ್ನೋದೊಂದು ಇಂಡೆಕ್ಸ್. ಅದರಲ್ಲಿ ನಮ್ಮ ದೇಶದ ಸ್ಟ್ರಾಂಗ್ 50 ಕಂಪನೀಸ್ಗಳು ಇದ್ದಾವೆ. ಅದಕ್ಕೋಸ್ಕರ ಅದಕ್ಕೆ ನಿಫ್ಟಿ 50 ಅಂತ ಹೇಳೋದು. ಈ 50 ಕಂಪನೀಸ್ಗಳು ರೆವಿನ್ಯೂ ಮಾಡಿದೆ ಅಂತ ಹೇಳಿದ್ರೆ ನಿಫ್ಟಿನೂ ಮೇಲ್ಗಡೆ ಹೋಗ್ತಾ ಇರುತ್ತೆ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಿಫ್ಟಿ ಮೇಲ್ಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದೇಶನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಆ 50 ಕಂಪನೀಸು ಏನು ರೆವಿನ್ಯೂ ಜನರೇಟ್ ಮಾಡ್ತಲ್ಲ ಅದರಿಂದ ನಿಫ್ಟಿ ಮೇಲ್ಗಡೆ ಹೋಗುತ್ತೆ. ಅಂದ್ರೆ ಇವಾಗ ನಾವು ಹಾಗಾದ್ರೆ ನಿಫ್ಟಿ 50 ಯಾವ್ಯಾವ ಕಂಪನೀಸ್ಗಳಿದ್ದಾವೆ? ನಂಬರ್ 1 ರಿಲಯನ್ಸ್, ನಂಬರ್ 2 HDFC ಬ್ಯಾಂಕ್, ನಂಬರ್ 3 ಭಾರತಿ ಏರ್ಟೆಲ್, ನಂಬರ್ 4 ICICI ಬ್ಯಾಂಕ್, TCS, ಇನ್ಫೋಸಿಸ್, ಟಾಟಾ ಮೋಟರ್, ಐಚರ್ ಮೋಟರ್, ಹೀರೋ ಮೋಟರ್, ಏಷ್ಯನ್ ಪೇಂಟ್, ಟಾಟಾ ಸ್ಟೀಲ್, ಬಜಾಜ್ ಫೈನಾನ್ಸ್. ಈ ಥರ 50 ಕಂಪನೀಸ್ಗಳು ಸೇರಿ ನಿಫ್ಟಿ 50 ಆಗಿದೆ. ಅದೇ ರೀತಿ ರಿಲಯನ್ಸ್ ನಂಬರ್ 1. ಆ ಟಾಪ್ 50 ಕಂಪನೀಸಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ನಂಬರ್ 1, ನಂಬರ್ 2 HDFC ಬ್ಯಾಂಕ್, ನಂಬರ್ 3 ಭಾರತಿ ಏರ್ಟೆಲ್. ಹಾಗೆ ನಮ್ಗೆ ಇದೆ ನಂಬರ್ 1, ಇದೆ ನಂಬರ್ 2, ಇದೆ ನಂಬರ್ 3 ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಮಾರ್ಕೆಟ್ ಕ್ಯಾಪ್. ಯಾವ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರುತ್ತೋ ಅದು ನಂಬರ್ 1 ಆಗುತ್ತೆ. ಯಾವ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಗ್ತಾ ಹೋಗುತ್ತೋ ಅದು ಅದರದಾದ ಸ್ಥಾನಕ್ಕೆ ಬರುತ್ತೆ. ಆದರೆ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವುದು ರಿಲಯನ್ಸ್ ಇಂಡಸ್ಟ್ರಿ. ರಿಲಯನ್ಸ್ ಇಂಡಸ್ಟ್ರಿ ಮಾರ್ಕೆಟ್ ಕ್ಯಾಪ್ 19 ಲಕ್ಷ ಕೋಟಿ. ರಿಲಯನ್ಸ್ ಇಂಡಸ್ಟ್ರಿ ಮಾರ್ಕೆಟ್ ಕ್ಯಾಪ್ 19 ಲಕ್ಷ ಕೋಟಿ. ಅದೇ ರೀತಿ HDFC ಬ್ಯಾಂಕ್ ಇದು 13 ಲಕ್ಷ ಕೋಟಿ ಇದೆ. ಅಂದರೆ ಮಾರ್ಕೆಟ್ ಕ್ಯಾಪ್ ಅಂದರೆ ಏನು? ಮಾರ್ಕೆಟ್ ಕ್ಯಾಪ್ ಅಂತ ಹೇಳಿದ್ರೆ ಆ ಒಂದು ಕಂಪನಿಯ ಟೋಟಲ್ ನೆಟ್ವರ್ಕ್, ಅಂದರೆ ಆ ಕಂಪನಿ ಎಷ್ಟಕ್ಕೆ ಬೆಲೆ ಬಾಳುತ್ತೆ ಅಂತ ಅರ್ಥ. ಈಗ ರಿಲಯನ್ಸ್ ಇಂಡಸ್ಟ್ರಿ 19 ಲಕ್ಷ ಕೋಟಿ ಅಂದರೆ ನಾಳೆ ಏನಾದರೂ ಯಾರಾದರೂ ಬಂದು ರಿಲಯನ್ಸ್ ಇಂಡಸ್ಟ್ರಿನ ತಗೋಬೇಕಂತ ಹೇಳಿದ್ರೆ ಮುಖೇಶ್ ಅಂಬಾನಿ ಎಷ್ಟು ಕೊಡಬೇಕು? 19 ಲಕ್ಷ ಕೋಟಿ ಕೊಡಬೇಕು. ಅಂದರೆ ಆ ರಿಲಯನ್ಸ್ ಇಂಡಸ್ಟ್ರಿ ಅಷ್ಟಕ್ಕೆ ಬೆಲೆ ಬಾಳುತ್ತೆ ಅಂತ ಅರ್ಥ. ಅದೇ ರೀತಿ HDFC ಬ್ಯಾಂಕ್ ಕೂಡ 13 ಲಕ್ಷ ಕೋಟಿ ಇದೆ. ನಾಳೆ HDFC ಬ್ಯಾಂಕ್ ಯಾರು ಖರೀದಿ ಮಾಡಬೇಕಂತ ಹೇಳಿದ್ರೆ 13 ಲಕ್ಷ ಕೋಟಿ ಕೊಡಬೇಕು. ಅಂದರೆ ಅದೇ ಮಾರ್ಕೆಟ್ ಕ್ಯಾಪ್. ಆ ಕಂಪನಿ ಟೋಟಲ್ ನೆಟ್ವರ್ಕ್, ಆ ಕಂಪನಿ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ಎಷ್ಟಕ್ಕೆ ಬೆಲೆ ಬಾಳುತ್ತೆ, ಅದರ ಟೋಟಲ್ ಆಸ್ತಿ ಎಷ್ಟಿದೆ ಅನ್ನೋದೇ ಮಾರ್ಕೆಟ್ ಕ್ಯಾಪ್. ನಮ್ಮ ದೇಶದಲ್ಲಿ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆಗಿರೋದು 1870ರಲ್ಲಿ BSE ಅಂತ ಸ್ಟಾರ್ಟ್ ಆಗಿತ್ತು. ಫಸ್ಟ್ BSE ಅಂತ ಹೇಳಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್ 1992ರಲ್ಲಿ NSE ಅಂತ ಬರುತ್ತೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. BSEಯಲ್ಲಿ 6000 ಪ್ಲಸ್ ಕಂಪನೀಸ್ಗಳಿದ್ದಾವೆ. NSEಯಲ್ಲಿ 2000 ಪ್ಲಸ್ ಕಂಪನೀಸ್ಗಳಿದ್ದಾವೆ. ಇದು ನಮ್ಮ ದೇಶದ 2 ಸ್ಟಾಕ್ ಎಕ್ಸ್ಚೇಂಜ್ಗಳು, ಒಂದು BSE, ಒಂದು NSE. ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ NSEಯಲ್ಲಿ ಮಾಡಬೇಕು. BSEಯಲ್ಲೆಲ್ಲ ಅಷ್ಟೊಂದು ಕಂಪ್ನಿ ಡೀಟೇಲ್ ಚೆನ್ನಾಗಿರಲ್ಲ. ಆದರೆ NSEಯಲ್ಲಿ ಅಂದರೆ ಎಲ್ಲ ಗ್ಯಾರಂಟಿಡ್ ಆಗಿರುತ್ತೆ. ನಿಮ್ಗೆ ಯಾವ ಕಂಪ್ನಿ ಬೇಕಾದ್ರೆ NSEಯಲ್ಲಿ ಬೈ ಮಾಡ್ಬೋದು. ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇರುತ್ತೆ, ಹೌದಾ? ಬ್ಯಾಂಕ್ ಅಕೌಂಟ್ ಮಾಡಿ ಬ್ಯಾಂಕಲ್ಲಿ ಹಣ ಇಡ್ತೀರಾ. ಬ್ಯಾಂಕನ್ನು ಕಂಟ್ರೋಲ್ ಮಾಡೋದು ಯಾರು? RBI, ಹೌದಾ? ಅದೇ ರೀತಿ ಸ್ಟಾಕ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡಿ ಯಾರೊಬ್ಬರು ಬೇಕಲ್ಲ. ಸ್ಟಾಕ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋದು ಸೆಬಿ ಅಂತ ಸಂಸ್ಥೆ ಇದೆ. ಇದು ಸ್ಟಾಕ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡುವಂಥ ಸಂಸ್ಥೆ. ನಿಮ್ಮ ಬ್ಯಾಂಕ್ ಅಕೌಂಟನ್ನು ಹೇಗೆ RBI ಕಂಟ್ರೋಲ್ ಮಾಡುತ್ತೋ ಸ್ಟಾಕ್ ಮಾರ್ಕೆಟನ್ನು ಸೆಬಿ ಅನ್ನೋ ಸಂಸ್ಥೆ ಕಂಟ್ರೋಲ್ ಮಾಡುತ್ತೆ. ಸೆಬಿ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಫುಲ್ ಮೀನಿಂಗ್. ಈ ಸೆಬಿ ಅನ್ನೋ ಒಂದು ಸಂಸ್ಥೆ ಇಡೀ ಸ್ಟಾಕ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡುತ್ತೆ. ಇಡೀ ಪ್ರಪಂಚದಲ್ಲಿ 60ರಿಂದ 70 ಕಂಟ್ರಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಇದೆ. ಉಳಿದ ಯಾವ ಕಂಟ್ರಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲ. ಬರೀ 60ರಿಂದ ಈಗ
198 ಕಂಟ್ರಿಯಲ್ಲಿ 60ರಿಂದ 70 ಕಂಟ್ರಿಗಳಲ್ಲಿ ಮಾತ್ರ ಸ್ಟಾಕ್ ಮಾರ್ಕೆಟ್ ಇರೋದು. ಅದು ಅದರಲ್ಲಿ ನಮ್ಮ ಇಂಡಿಯಾ ಸಹ ಒಂದು. ಈ 60ರಿಂದ 70 ದೇಶದಲ್ಲಿ ಮಾತ್ರ ಸ್ಟಾಕ್ ಮಾರ್ಕೆಟ್ ಇರೋದು. ಈ ಎಲ್ಲ ದೇಶದ ಸ್ಟಾಕ್ ಮಾರ್ಕೆಟ್ ಕಂಟ್ರೋಲ್ ಮಾಡೋ ಸಂಸ್ಥೆಯೇ IMF. ಅಂತ ಹೇಳಿದ್ರೆ ಈ 60ರಿಂದ 70 ಕಂಟ್ರೀಸಲ್ಲಿ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಆ ಎಲ್ಲ ಕಂಟ್ರಿಯನ್ನು ಈ IMF ಅನ್ನೋ ಸಂಸ್ಥೆ ನೋಡ್ಕೊಳ್ಳುತ್ತೆ. IMF ಅಂದ್ರೆ ಹೇಳಿದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. ಅದೇ ರೀತಿ ಈ ಅಮೆರಿಕದಲ್ಲಿ ಒಂದು 70% ಜನ, ಈಗ ಅಮೆರಿಕ ನಂಬರ್ 1 ಶ್ರೀಮಂತ ಕಂಟ್ರಿ ಹೌದಾ? ಅಮೆರಿಕ ನಂಬರ್ 1 ಹೌದಾ ಶ್ರೀಮಂತ ದೇಶ? ಅಂದ್ರೆ ಯಾಕೆ ಅಲ್ಲಿ 70ರಿಂದ 80% ಜನ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ತಾರೆ. ಅದಕ್ಕೋಸ್ಕರ ಅಮೆರಿಕ ಇವತ್ತು ಶ್ರೀಮಂತ ಕಂಟ್ರಿ ಆಗಲಿಕ್ಕೆ ಕಾರಣ. ಅಮೆರಿಕದ ಆಲ್ಮೋಸ್ಟ್ 80% ಜನನು ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ತಾರೆ. ಇನ್ನು 20% ಜನ ಮಾತ್ರ ಮಾಡ್ತಾ ಇಲ್ಲ ಅಷ್ಟೇ. ಆದರೆ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಖಾಲಿ 20% ಜನ ಹೂಡಿಕೆ ಮಾಡ್ತಿದ್ರೆ ಇನ್ನು 80% ಜನ ಹೂಡಿಕೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಭಾರತ ಇನ್ನು ಏನಾಗಬೇಕು? ಗ್ರೋತ್ ಆಗಬೇಕು. ಗ್ರೋತ್ ಆಗಬೇಕಾದ್ರೆ ನಾವೇನು ಮಾಡಬೇಕು? ನಾವೆಲ್ಲರೂ ಸಹ ಶೇರ್ ಮಾರ್ಕೆಟ್ ಹೂಡಿಕೆ ಮಾಡಲೇಬೇಕು. ನಾವು ಹೂಡಿಕೆ ಮಾಡೋದ್ರಿಂದ ನಾವು ಸಹ ಗ್ರೋತ್ ಆಗ್ತೇವೆ. ಜೊತೆಗೆ ನಾವು ಯಾವ ಕಂಪ್ನಿ ಮೇಲೆ ಹೂಡಿಕೆ ಮಾಡ್ತೇವೆ ಆ ಕಂಪ್ನಿ ಸಹ ಗ್ರೋತ್ ಆಗುತ್ತೆ. ಅದರಿಂದ ನಮ್ಮ ದೇಶನೂ ಇಂಪ್ರೂವ್ಮೆಂಟ್ ಆಗುತ್ತೆ, ಜನರಿಗೆ ಕೆಲಸ ಸಿಗುತ್ತೆ ಹೌದಾ? ನಮ್ಮ ದೇಶ ಗ್ರೋತ್ ಆಗ್ಬೇಕಾದ್ರೆ ನಾವೇನು ಮಾಡಬೇಕು? ನಾವು ಸಹ ಕೈ ಜೋಡಿಸಬೇಕು. ಅಂದರೆ ನಾವು ಸಹ ಇನ್ವೆಸ್ಟರ್ ಆಗಬೇಕು. ನಾವು ದುಡ್ಡನ್ನು ನಮ್ಮ ಅಕೌಂಟಲ್ಲಿ ಇಟ್ಟರೆ ನಾವು ಗ್ರೋತ್ ಆಗಲ್ಲ. ಅದೇ ರೀತಿ ದೇಶನೂ ಗ್ರೋತ್ ಆಗಲ್ಲ. ನಾವು ದೇಶ ಗ್ರೋತ್ ಆಗಬೇಕಿದ್ರೆ ನಮ್ಮ ಅಕೌಂಟಲ್ಲಿ ಇರುತ್ತೆ ಹಣನ ಕಂಪ್ನಿ ಮೇಲೆ ಹೂಡಿಕೆ ಮಾಡಬೇಕು. ಇದರಿಂದ ಆ ಕಂಪ್ನಿನ ಬಿಸ್ನೆಸ್ ಮಾಡುತ್ತೆ ಆ ಹಣನ ಇಟ್ಕೊಂಡು. ಅದರಿಂದ ಕಂಪ್ನಿ ಗ್ರೋತ್ ಆಗುತ್ತೆ, ದೇಶನೂ ಗ್ರೋತ್ ಆಗುತ್ತೆ, ಜೊತೆಗೆ ನಾವು ಸಹ ಗ್ರೋತ್ ಆಗ್ತೇವೆ. ಇವತ್ತು ಅಮೆರಿಕದಲ್ಲಿ 70ರಿಂದ 80% ಜನ ಹೂಡಿಕೆ ಮಾಡಿದ ಕಾರಣ ಇವತ್ತು ಅಮೆರಿಕ ಶ್ರೀಮಂತ ದೇಶ ಆಗಿದೆ. ರಾಕೇಶ್ ಜಿಂಜರ್ವಾಲ್ 5,000 ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು 50 ಲಕ್ಷ ಕೋಟಿ ಮಾಡಿದ್ದಾರೆ. ಅದೇ ರೀತಿ ರಾಧಾಕೃಷ್ಣ ಡಿಮಾರ್ಟ್ ಓನರ್ 2 ಲಕ್ಷ ಕೋಟಿ ಇವತ್ತು ಅವ್ರದ್ದು ಟೋಟಲ್ ನೆಟ್ವರ್ಕ್. ರಾಮ್ದೇವ್ ಅಗರ್ವಾಲ್ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು 11,700 ಕೋಟಿ. ಇವ್ರಲ್ಲ ಇಷ್ಟೊಂದು ಕೋಟೀಶ್ವರಾಗಲಿಕ್ಕೆ ಕಾರಣ ಏನು? ಇವ್ರು ಹೋಗಿ ಯಾವುದು 10 ರೂಪಾಯಿ ಶೇರು 20 ರೂಪಾಯಿ ಶೇರ್ ಬೈ ಮಾಡಿದಲ್ಲ. ಇವರು ಫಂಡಮೆಂಟಲ್ ನೋಡಿ ಚೆಕ್ ಮಾಡಿ ಸ್ಟ್ರಾಂಗೆಸ್ಟ್ ಇರುವಂಥ ಕಂಪನೀಸ್ ಮೇಲೆ ಹೂಡಿಕೆ ಮಾಡಿ ಇವತ್ತು ಇಷ್ಟೆಲ್ಲ ಕೋಟಿ ಮಾಡಿರೋದು. ಕೆಲವೊಂದು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ 10 ರೂಪಾಯಿ ಶೇರ್ 20 ರೂಪಾಯಿ ಶೇರ್ 50 ರೂಪಾಯಿ ಶೇರ್ ಎಲ್ಲ ಬೈ ಮಾಡ್ತಾರೆ. 10 ರೂಪಾಯಿ ಶೇರ್ ಹೋಗಿ ಬೈ ಮಾಡ್ತಾರೆ. ಯಾಕೆ ಗೊತ್ತಾ? ಇನ್ನೊಂದು 2-3 ಮಂತ್ಸ್ ಬಿಟ್ಟರೆ 20 ರೂಪಾಯಿ ಆಗುತ್ತೆ, ನನ್ನ ಅಮೌಂಟ್ ಡಬಲ್ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಅದೆಲ್ಲ ರಾಂಗ್. ಆ ಥರ ಇನ್ವೆಸ್ಟ್ ಮಾಡಿ ಇವತ್ತು ಕೋಟೀಶ್ವರ ಆಗೋದಾರೆ. 2 ಕೋಟೀಶ್ವರ ಆಗ್ತಿದ್ರು ಇವತ್ತು. ಯಾಕಾಗಲ್ಲ? 10 ರೂಪಾಯಿದ ಶೇರ್ ನಾಳೆ ಡಬಲ್ ಆಗುತ್ತೆ ಅನ್ನೋದು ಭ್ರಮೆ. ಆ ಕಂಪನಿಯ ಫಂಡಮೆಂಟಲ್ ಚೆನ್ನಾಗಿದ್ದರೆ ಡಬಲ್ ಆಗ್ಬೋದು. ಆದರೆ 99% ಯಾವ ಕಂಪನಿಯ ಶೇರ್ ಪ್ರೈಸ್ ಕಮ್ಮಿ ಇರುತ್ತೋ ಅಂಥ ಕಂಪನಿ 99% ಕಲೆಪ್ಸ್ ಆಗುವಂಥ ಗ್ಯಾರಂಟಿ. ಯಾಕಂದರೆ ಅವ್ರ ಫಂಡಮೆಂಟಲ್ ಚೆನ್ನಾಗಿರಲ್ಲ. 10 ರೂಪಾಯಿ 20 ರೂಪಾಯಿ ಶೇರ್ ಪ್ರೈಸ್ ನಾಳೆ ಡಬಲ್ ಆಗುತ್ತೆ ಅನ್ನೋದು ಭ್ರಮೆಯಲ್ಲಿ ಎಲ್ಲ ಬದುಕ್ತಾರೆ ಅಷ್ಟೇ. ಬಟ್ ಅದೆಲ್ಲ ಸ್ಟಾಕ್ ಮಾರ್ಕೆಟ್ ಹಾಗೆ ಆ ರೀತಿ ವರ್ಕ್ ಆಗಲ್ಲ. ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದು ಕಂಪನಿಯ ಫಂಡಮೆಂಟಲ್ ಚೆನ್ನಾಗಿದ್ದರೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಆ ಒಂದು ಕಂಪನಿ ವರ್ಕ್ ಆಗುತ್ತೆ, ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಇಲ್ಲಾಂದರೆ 20 ರೂಪಾಯಿ ಶೇರ್ ಪ್ರೈಸು 20 ರೂಪಾಯಿಂದ 10 ರೂಪಾಯಿ ಬೀಳ್ಬೋದು. ಮೇಲೆ ಹೋಗೋದು ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಬಟ್ ಬೀಳೋದು 99% ಗ್ಯಾರಂಟಿ ಇರುತ್ತೆ. ಹಾಗಾದರೆ ಇವರೆಲ್ಲ ಹೇಗೆ ಶ್ರೀಮಂತರಾಗಿದ್ರು? ಇವರೆಲ್ಲ ಶ್ರೀಮಂತ ಆಗಿರೋದು ಕಂಪನಿಯ ಫಂಡಮೆಂಟಲ್ ತಿಳ್ಕೊಂಡು ಶ್ರೀಮಂತರಾಗಿರೋದು.